ಇವರಿಗೆ ಮದುವೆ ಆಗಿದೆಯಾ? ಯಾರೇ ಗೊತ್ತ. ಆಗಿದ್ದಿದ್ರೆ ಕರ್ಮಣಿ ಇದೆಯಾ ನೋಡಿ. ಇವರಿಗೆಲ್ಲ ಕರ್ಮಣಿ ಇರ್ತದ ಸ್ವಾಮಿ, ಏನು ಅಂತ ಮಾತಾಡುವುದು ನೀವು? ನಿಮಗಲ್ವ ಇರೋದು? ಅದಲ್ಲ, ಮದುವೆ ಆಗಿದ್ದಿದ್ರೆ ಹೆಂಡತಿಗೆ ಕರ್ಮಣಿ ಇರ್ತದೆ. ಬೇಡ, ಶಂಕದಾಕೃತಿಯ ಕೊರಳು, ಶಂಕದಾಕೃತಿಯ ಕೊರಳು ಅಂದ್ರಷ್ಟು ತೀರ್ಪು. ಹಾಗಲ್ಲ, ಶಂಕ ತೀರ್ಪಲ್ಲ ಇವರು. ಕುಮಾರನ ಕಂಡು ರೂಪಕುಮಾರನ ಕಂಡು ಕೋಟಿ ಪೂರ್ವದ ಪುಣ್ಯವ ಕೋಟಿ ಪೂರ್ವದ ಪುಣ್ಯವ ರೂಪಕುಮಾರನ ಕಂಡು ಕೋಟಿ ಪೂರ್ವದ ಪುಣ್ಯವ ಕೋಟಿ ಪೂರ್ವದ ಪುಣ್ಯವ
ರೂಢಿಪಸುತ್ತ ಅಗುದು ಗಾಢ ನಿದ್ರಿ ಬೈದನ್ಯಾರು ಲಕ್ಷಣಗಳು ರೂಢಿಪಸುತ್ತನಗುದು ಈತ ರೂಢಿಪಸುತ್ತ ಅಹುದು ರೂಢಿಪಸುತ್ತ ಅಹುದು ಲಕ್ಷಣಗಳು ರೂಢಿಪಸುತ್ತನಗುದು ಲಕ್ಷಣಗಳು ರೂಢಿಪಸುತ್ತ ಅಹುದು ಗಾಢ ನಿದ್ರಿಪ ಈತನ್ಯಾರು ಲಕ್ಷಣದೋಳು ರೂಢಿಪಸುತ್ತ ನಗುದು ರೂಢಿಪಸುತ್ತ ಅಹುದು ಆ ರೂಢಿಪಸುತ್ತ ಅಹುದು ತರಗಡು
ಓಯ್ ಬಂದದ್ದು ಅಂದ್ರೂ ಬಂದದ್ದೇ ನೋಡಿ. ರಾಜಕುಮಾರಿಯಾದಂತಹ ಚಂಪಕ ಮಾಲಿನಿಯನ್ನ ಒಳಗೂಡಿಕೊಂಡು ಅನೇಕ ಸಖಿಯರನ್ನ ಒಳಗೂಡಿಕೊಂಡು ವನವಿಹಾರಕ್ಕೆ ಅಂತ ಬಂದವರು ನಾವು. ಓಹೋ. ಹಾಯ್ ನಮ್ಮ ಪರಿಚಯ ಆಯ್ತಾ? ಪರಿಚಯ ಆಗಲಿಲ್ಲ ಅಲ್ಲ. ಮಂತ್ರಿಗಳ ಮಗಳು ವಿಷಯ ಅಲ್ವಾ ನಾನು? ನಾವು ಹೆಸರು ಕೇಳಿದ್ದೇವೆ, ಪ್ರತ್ಯಕ್ಷ ನೋಡ್ಲಿಲ್ಲ. ಹೌದೌದು. ನಾವು ಇತ್ತೀಚೆಗೆ ತಿರುಗಾಟಕ್ಕೆ ಹೋಗುವುದೇ ಕಡಿಮೆ. ಕಾರಣ ಏನು? ಪ್ರಪಂಚ ಸರಿಯಾಗಿಲ್ಲ ನೋಡಿ ಈಗ. ಹಾಗಾಗಿ ಆದ್ರಿಂದ ಹೋಗುವುದಿದ್ರು ನಮ್ಮವರನ್ನ ಸೇರಿಕೊಂಡು ಹೋಗುವಂತಹದ್ದು ನಮ್ಮ ಪದ್ಧತಿ. ಅವರೆಲ್ಲರೂ ಹೂವನ್ನು ಕೊಯ್ತಾ ಆ ಕಡೆ ಈ ಕಡೆ ಹೋದ್ರು, ನಾನು ಮಾತ್ರ ಈ ಕಡೆ ಹೂವನ್ನು ಕೊಯ್ತಾ ಬಂದೆ. ಈಗ ನೋಡಿದ್ರೆ ನಾನು ಒಬ್ಬನೇ ಬಂದದ್ದೇ ಒಳ್ಳೇದಾಯ್ತು. ಅಯ್ಯೋ, ಹೂವನ್ನು ಕೊಯ್ತಾ 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 ಮುಂದೊತ್ತಿ ಬರುತ್ತಿರುವ ಸಂದರ್ಭದಲ್ಲಿ ಅನಾಹುತ ಆಗೋಗ್ತಿತ್ತು. ಏನು? ಒಂದು ಪ್ರಾಣಿ ಹತ್ಯೆ ಆಗೋಗ್ತಿತ್ತು. ಪ್ರಾಣಿ ಹತ್ಯೆ? ಹೌದಾ ಸ್ವಾಮಿ, ಅವರ ಕುರಿತಾಗಿ ಹೇಳಿದ್ದು ನಾನು. ಓ, ಇವರು? ಹೌದಪ್ಪ. ಗಾಢ ನಿದ್ರೆಯಲ್ಲಿ ಮುಳುಗಿದ್ದಾರೆ ಇವರು. ಪ್ರಾಣಿ ಹತ್ಯೆ ಅಂತ ಯಾಕೆ ಹೇಳಿದೆ? ಪ್ರಾಣ ಇರುವವರೆಲ್ಲ ಪ್ರಾಣಿಗಳೇ, ಹಾಗಾಗಿ ಹೇಳಿದ್ದು. ಮತ್ಯಾವ ಉದ್ದೇಶ ಅಲ್ವೇ ಅಲ್ಲ. ನೋಡಿದ್ರ ನನ್ನ ಕಾಲ್ ತುಳಿತಕ್ಕೆ ಒಳಗಾಗಿ ಬಿಡ್ತಿದ್ರು ಅವರು. ಸಂಯಮದಿಂದ ಹಿಂತಿರುಗಿ ಬಂದು ನೋಡಿದಾಗ ಹಾಯ್, ಯಾರು ಅವರು? ಯಾರು? ಹಾಯ್, ಅವ್ರು ಯಾರು? ನಮಗ್ ಪರಿಚಯ ಅಲ್ಲ. ನೀವ್ಯಾರು ಹೇಳಿ ಕಳಿಸಿದ್ರ ಬರ್ಲಿಕ್ಕೆ? ಮತ್ತೆ ಅಲ್ಲ, ನಿಮ್ ಕಡೆಯವರ ಅಂತ ಕೇಳಿದ್ದು ನಾನು. ಅಲ್ಲ, ಯಾಕೆಂದ್ರೆ ಈ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಇಂಥವರನ್ನು ನಾನು ಕಂಡದಿಲ್ವೇ ಇಲ್ಲ. ಓಹೋ. ನಾವೆಲ್ಲ ಯಾವತ್ತೂ ಇಲ್ಲಿಗೆ ಬರುವವರೇ. ಇವರು ಸ್ವಲ್ಪ ಹೊಸಬ್ರು ಅಂತ ಕಾಣ್ತದೆ. ಹಾಗಾಗಿ ಅವರ ಕುರಿತಾಗಿ ತಿಳಿದುಕೊಳ್ಬೇಕು ಎನ್ನುವಂತ ಹಂಬಲ. ಕಾರಣ ಮತ್ತೇನು ಅಲ್ಲ ಸ್ವಾಮಿ. ಏನು? ಕೇಳಿದ್ದೇವೆ ನಾವು ಹೆಣ್ಮಕ್ಕಳು ಬಹಳ ಚಂದ ಅಂತ. ಆದ್ರೆ ಗಂಡು ಮಕ್ಕಳಲ್ಲೂ ಇಷ್ಟೊಂದು ಚಂದ ಉಂಟು ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಓಹೋ. ಜೊತೆಗೆ ಯಾವತ್ತೂ ಹಾಗೆಲ್ಲ ಗಂಡು ಮಕ್ಕಳನ್ನೆಲ್ಲ ಕಣ್ಣೆತ್ತಿ ನೋಡಿದವಳು ನಾನಲ್ಲ. ಇವರನ್ನ ಆಕಸ್ಮಿಕವಾಗಿ ಕಂಡಾಕ್ಷಣದಲ್ಲಿಯೇ ಆಕರ್ಷಿಸುವಂತಹ ರೂಪ ಎನ್ನುವುದು ನನ್ನನ್ನ ಆಕರ್ಷಿಸಿದ್ದ ಹೌದು. ಯಾರು ಎನ್ನುವ ಹಾಗೆ ತಿಳಿದುಕೊಳ್ಳುವಂತಹ ಕುತೂಹಲದಿಂದ ಹತ್ತಿರ ಹೋಗಿ ನೋಡ್ತೇನೆ. ಎಷ್ಟು ಚಂದ, ಏನು ಅಂದ. ಇವರ ರೂಪದ ಎದುರಲ್ಲಿ ಮನುಮಥನ ರೂಪವು ಏನೂ ಅಲ್ಲ. ಕೇಳಿದ್ದೇವೆ ನಾವು, ಅನೇಕರು ಚಂದದ ಪುರುಷರು ಇದ್ದಾರಂತೆ. ಮನುಮಥ, ಜಯಂತ ಮುಂತಾದಂತಹ ಅನೇಕರು. ಆದ್ರೆ ಎಲ್ಲವರನ್ನು ತಂದು ಇವರು ಕಾಲಿಗೆ ಕೊಟ್ಟಬೇಕು. ಅಷ್ಟು ಚಂದ ಇವರು. ನೋಡಿದ್ರ ಸ್ವಾಮಿ, ಏನಂದ. ಅವರ ಹಣೆ ನೋಡಿ ಎಷ್ಟು ಅಗಲವಾಗುಂಟು, ಬಂಗಾರದ ಮನೆಯ ಹಾಗೆ. ಕಾಮನ ಕೈಯ ಕಬ್ಬಿಲ್ಲೋ ಎನ್ನುವ ಹಾಗೆ ಬಾಗಿದಂತಹ ಹುಬ್ಬುಗಳು. ಏನು ಮುಚ್ಚಿದ್ರೆ ಇಷ್ಟು ಚಂದ ಇವರು. ಇನ್ನೇನಾದ್ರೂ ಕಣ್ಣು ಬಿಟ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಆಗಲ್ಲ, ಅಷ್ಟು ಚಂದ ಅಂತ. ಏನು ಮತ್ತೆ ಎಷ್ಟಿರ್ತದ? 5 ಎಲ್ಲರೂ ಇರೋದು ಒಂದೇ. ಹಾಗಲ್ಲ, ಈ ಮುಖಕ್ಕೆ ಒಪ್ಪುವಂತ ಒಂದು ಮೂಗು ಅಂತ, ಆಕಾರಬದ್ಧವಾದ. ಹೌದೌದೌದು. ಉಪ್ಪಿದಂತಹ ಕಪೋಲ ಭಾಗ, ನೀಳವಾದಂತಹ ಆ ತುಟಿಗಳನ್ನು ನೋಡಿ ತೊಂಡೆ ಹಣ್ಣನ್ನ 2 ಇಬ್ಬಾಗ ಮಾಡಿಟ್ಟ ಹಾಗೆ ಕಾಣ್ತಾ ಉಂಟು. ಅವ್ರಿಗೆಲ್ಲ ಒಚ್ಚು ಬೆಲ್ಲ. ಹೋಗಿ ಬೇಡ ಬೇಡ, ಶಂಕದಾಕೃತಿಯ ಕೊರಳು, ಶಂಕದಾಕೃತಿಯ ಕೊರಳು ಅಂದ್ರಷ್ಟು ತೀರ್ಪು. ಹಾಗಲ್ಲ, ಶಂಕ ತೀರ್ಪಲ್ಲ ಇರೋದು. ತೀರ್ಪು ಅಂದ್ರೆ ಹಾಗಲ್ಲ ಸ್ವಾಮಿ. ನಿಮಗೆ ಯಾವತ್ತೂ ನನ್ನ ಬಗ್ಗೆ ಹಾಗೆ ಕೊಂಕಿನ ಮಾತಾಡುವುದೇ ನೀವು. ಅದಲ್ಲ, ಶಂಕದಾಕೃತಿಯ ಕೊರಳು ಅಂದ್ರೆ ಶಂಕದಿಂದ ಹೊರಹೊಮ್ಮುವಂತಹ ನಿನಾದ ಎನ್ನುವುದು ಸುಮಧುರವಾಗಿರ್ತದೆ. ಹೋಲಿಕೆಗೆ ವಿಶೇಷಣಕ್ಕೆ ನಾನು ಹಾಗೆ ಹೇಳಿದ್ದು. ಅಗಲವಾದ ಎದೆ ನೋಡಿದ್ರ, ಸುಂದರವಾಗುಂಟು. ಪುಣ್ಯ ಪುರುಷ ಇವ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇವರಿಗೆ ಮದುವೆ ಆಗಿದೆಯಾ? ಯಾರೇ ಗೊತ್ತ. ಆಗಿದ್ದಿದ್ರೆ ಕರ್ಮಣಿ ಇದೆಯಾ ನೋಡಿ. ಇವರಿಗೆಲ್ಲ ಕರ್ಮಣಿ ಇರ್ತದ ಸ್ವಾಮಿ. ಏನು ಅಂತ ಮಾತಾಡುವುದು ನೀವು? ನಿಮಗಲ್ವ ಇರೋದು. ಅದಲ್ಲ, ಮದುವೆ ಆಗಿದ್ದಿದ್ರೆ ಹೆಂಡತಿಗೆ ಕರ್ಮಣಿ ಇರ್ತದೆ.
ಊರಿಗೆ ಮದುವೆ ಆಗಲಿ ಬಿಡ್ಲಿ ನನಗೇನು, ಮದುವೆ ಆಗಿದ್ದಿದ್ರೆ ಹೆಂಡತಿ ಹೇಗಿರ್ಬೋದು, ನನ್ನಷ್ಟು ಚಂದ ಇರಲಿಕ್ಕಿಲ್ಲ. ಹಾ, ನಾನು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೇನೆ? ಅಲ್ಲ, ಅವರ ಎದೆಯ ಭಾಗವನ್ನು ನೋಡಿ ನನಗನಿಸುವುದು ಹೀಗೆ. ಬಲಾಢ್ಯರಾದಂತಹ ಪುರುಷರ ಎದೆಯ ಭಾಗ ಎನ್ನುವುದು ಅಷ್ಟೊಂದು ಅಗಲವಾಗಿರ್ತದೆ. ಯಾಕೆ ಹೇಳಿ? ಯಾಕೆ? ಹೆಂಡತಿಯಾದವಳು ಸುಖದಿಂದ ತಲೆ ಇಟ್ಟು ಮಲಗಿ ನಿದ್ರಿಸುವುದಕ್ಕೆ. ಹೌದಪ್ಪ, ಪುಣ್ಯ ಪುರುಷ ಇವ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇವನನ್ನ ನೋಡಿದಾಗ ಮತ್ತಷ್ಟು ನೋಡ್ಬೇಕು, ಇನ್ನಷ್ಟು ನೋಡ್ಬೇಕು. ಬೆಚ್ಚುತ್ತಲಂದು ಹೋಗಲಾತನ ಬಳಿಗೆ ಹೋಗಲಾತನ ಬಳಿಗೆ Ooh.
ಬರುವಳೊಮ್ಮೆ ಆಗ ನಾ ಹೇಗೆ ತಾಳುವೆ
ಎಂತಹ ಅನುಪಮವಾದಂತಹ ಸಿರಿ, ಯಾರು ಮಾತು ಹೋಗಲೇಬೇಕು. ನನಗೆ ಇವರನ್ನ ಕಂಡು ಯಾಕೆ ಹೀಗಾಗುವುದು ಸ್ವಾಮಿ? ಏನಾಯ್ತು? ಏನು ನೋಡಿದ್ರ? ವಿಶಾಲವಾದಂತಹ ಎದೆಗೆ ಒಂದು ಕೈಯನ್ನಿಟ್ಟು ಇನ್ನೊಂದು ಕೈಯನ್ನ ಹಣೆಯ ಮೇಲಿಟ್ಟು ಸುಖದಿಂದ ನಿಚ್ರಿಸುತ್ತಿರುವ ಇವರನ್ನು ಕಂಡು ನನಗೆ ಯಾಕೆ ಹೀಗಾಗುವುದು? ಏನಾಯ್ತು? ಬಿಸಿ 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 ಆಗುವುದು. ಬಿಸಿ ಆಗೋದು? ಹೌದಪ್ಪ, ನಿಮ್ಗೆಲ್ಲ ಬಿಸಿ ಆಗ್ಲಿಲ್ವಾ? ಬಿಸಿ ಆಗ್ತೀವಿ ಸ್ವಲ್ಪ. ಯಾಕೆ ಹೀಗೆ ಈ ರೀತಿಯಾದ ಬಿಸಿ ಎನ್ನುವ ಹಾಗೆ ಯೋಚಿಸುತ್ತಿರುವ ಸಂದರ್ಭ ಆಯ್ ಬಿಸಿ ಹೋಯ್ತು, ಒಮ್ಮೆಲೆ ತಣ್ಣಾಯ್ತು. ತಣ್ಣಾಯ್ತು ಅಂತ ಚಳಿ ಚಳಿ, ಬಿಸಿ ಚಳಿ, ಚಳಿ ಬಿಸಿ. ಬಸಿ ಚಳಿ ಜ್ವರ ಇರ್ಬೇಕು. ಯಾರಿಗೆ? ನಮಗ ಅಂಥದ್ದೆಲ್ಲ ರೋಗ ಇಲ್ಲ. ಹಾಯ್, ಯಾಕೆಂದ್ರೆ ಇವರನ್ನ ನೋಡಿ ಆದ ಮೇಲೆ ಆ ರೀತಿಯಾದಂತಹ ಅನುಭವ ನನ್ನ ಪಾಲಿಗೆ ಆಗಿದೆ. ಹೌದೇ ಹೌದು. ಹಾಗಿದ್ರೆ ಇವರ ಎದೆ ಮೇಲೆ ತಲೆ ಇಟ್ಟು ಮಲಗುವಂತಹ ಸೌಭಾಗ್ಯವತಿ ನನಗೆ ಈ ರೀತಿಯಾದಂತಹ ಯೋಚನೆ. ಏನು? ಇವರನ್ನು ಕಂಡಾಗ ಬಳಿ ಸಾರಬೇಕು, ಯಾರು ಎನ್ನುವ ಹಾಗೆ ತಿಳಿದುಕೊಳ್ಳಬೇಕು ಎನ್ನುವಂತಹ ತವಕ. ಆದ್ರೆ ಹೋಗ್ಲಿಕ್ಕೆ ನಾಚಿಕೆ. ನಾಚಿಕೆ? ಹೌದು. ಅದು ಉಂಟ? ಏನ್ ಬಿಟ್ಟಿದ್ದೇವೆ ಅಂತ ಮಾಡ್ಕೊಂಡ್ರೆ ಅಲ್ಲ, ಉಂಟ ಅಂತ. ಅದಲ್ಲ, ಯಾವತ್ತೂ ನಮಗೆ ನಾಚಿಕೆ ಉಂಟು. ಮತ್ತೆ ಹೆಣ್ಮಕ್ಳು ನಾಚಿಕೆಯ ಬೇಲಿ ಬಹಳ ಎತ್ತರವಾದದ್ದು. ಹೌದು ಸ್ವಾಮಿ. ಹಾಗಾಗಿ ಇವಳ ಬಳಿ ಸಾರುವುದಕ್ಕೆ ಒಂದು ಜಾತಿಯ ಸಂಕೋಚ, ಒಂದು ಜಾತಿಯ ನಾಚಿಕೆ. ಹೋಗುವುದಕ್ಕೆ ಮನಸ್ಸಾಗ್ತದೆ, ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಹಾಗಂತ ಬಿಟ್ಟು ಹಿಂದೆ ಹೋಗೋಣವೋ ಮನಸ್ಸೇ ಬರ್ತಾ ಇಲ್ಲ. ಇವರ ಮುಖವನ್ನೇ ನೋಡುತ್ತಿರಬೇಕು ಎನ್ನುವಂತಹ ತವಕ. ಹಾಗಿದ್ರೆ ಯಾಕೆ ಹೀಗೆ? ಗೊತ್ತಾಯ್ತು ನನಗೆ. ಏನು? ಕ್ರೂರನಾದಂತಹ ಅನಂಗ ಬಹುತೇಕ ಬಹಳ ಸಮಯಾವಕಾಶ ಇತ್ತು ಏನು, ಒಂದರ ಹಿಂದೊಂದಂತೆ ಅಂಬನ್ನ ನನ್ನ ಮೇಲೆ ಪ್ರಯೋಗಿಸ್ತಾ ಇದ್ದಾನೆ. ಹಾಗಾಗಿ ಜ್ವರ ಬಂದದ್ದು ಹೌದು. ಯಾವ ಜ್ವರ? ಜ್ವರ. ಕಾಗೆ ಜ್ವರ? ಹಾಗೆ ಜ್ವರ ನಿಮಗೆ ಬರ್ಲಿ, ನನಗೆ ಅಂತದ್ದು ಹಾಗಲ್ಲ. ಕಾಮಜ್ವರ. ಹೌದು ಸ್ವಾಮಿ. ಯಾಕೆಂದ್ರೆ ಪ್ರಾಯ ಸನ್ನದ್ಧಳಾದಂತಹ ನಾನು, ಪ್ರಾಯ ಸಮರ್ಥನಾದಂತಹ ಇವನನ್ನು ಕಂಡು ಆಕರ್ಷಿತನಾಗಿದ್ದೇನೆ. ಹಾಗಾಗಿ ನನ್ನಲ್ಲಿ ಈ ಬದಲಾವಣೆ ಇರಬೇಕು, ತಪ್ಪಲ್ಲ. ಆದ್ರೆ ಹೋಗಿ ನೆರೆಯ ಲೆಕ್ಕಿಸಬೇಕು ಎನ್ನುವಷ್ಟರಲ್ಲಿ ನನ್ನ ಒಳಮನಸ್ಸು ಜಾಗೃತಗೊಂಡಿತು. ಯಾಕೆ ಗೊತ್ತುಂಟ? ಇಳಿಜಾರಿನ ಪ್ರಯಾಣವೂ ಒಂದೇ, ಯೌವನದ ಹೊಸ್ತಿಲೂ ಒಂದೇ. ಎಷ್ಟು ಹೊತ್ತಿಗೆ ಜಾರಿ ಹೋಗ್ತದೆ ಅಂತ ಹೇಳಕ್ಕಾಗುವುದಿಲ್ಲ. ಹಾಗಾಗಿ ನನ್ನ ಮನಸ್ಸನ್ನು ನಾನೇ ಹಿಡಿತದಲ್ಲಿರಿಸಿಕೊಂಡಿದ್ದೇನೆ. ಆದರೆ ಈ ವಿಷಯ ಬದುಕಿನಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇರಬಾರದು ಎನ್ನುವ ಹಾಗೆ ನನ್ನನ್ನು ನಾನು ಸಮಾಧಾನಿಸಿಕೊಂಡದ್ದಾಯಿತು. ನನಗೆ ಇವರನ್ನು ಬಿಟ್ಟು ಹೋಗ್ಲಿಕ್ಕಂತೂ ಮನಸ್ಸಿಲ್ಲ. ಕುಲಂಕುಷವಾಗಿ ಇನ್ನೊಂದು ಸಾರಿ ಇವರನ್ನು ಅವಲೋಕಿಸಿ ಬಿಡ್ತೇನೆ, ನೋಡೋಣ. ಏನು? ಇವರು ಸ್ವಂತದಲ್ಲಿ ಒಂದು ಗಂಟುಂಟು. ಹೌದಾ? ಗಂಟು ಗಂಟು ಅದು ಗಂಡಸರು ಗಂಟು. ಹೌದಪ್ಪ. ಗಂಟು ಯಾರದ್ದೇ ಆಗಲಿ, ಬೇಕು ಅಂದಾಕ್ಷಣದಲ್ಲಿ ಬಿಡಿಸುವ ಅಧಿಕಾರ ಇರುವುದು ಯಾರಿಗೆ? ಯಾರಿಗೆ? ಹೆಣ್ಮಕ್ಕಳಿಗೆ. ಹೌದಾ? ಹೌದಪ್ಪ. ಹಾಗಿದ್ರೆ ಕುತೂಹಲ ಹೆಚ್ಚಾಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಆದಷ್ಟು ಇನ್ನು ಹಾಗೆ ತಿಳಿದುಕೊಂಡ್ರೆ ಇವರ ಪರಿಚಯ ಅದರಲ್ಲಿ ಇರ್ಬೋದಲ್ಲ. ನೋಡುವ, ನಿಧಾನ ಹೋಗ್ತೇನೆ. ಬೇಡ, ಅದ್ರ ಮದ್ದ ಎಚ್ಚರ ಉಂಟುಪ್ಪ. ಹೌದಾ? ಅಲ್ಲ, ಹೌದು, ಮಕ್ಕಳು ಬದಲಾಯಿಸಿದ್ರಲ್ಲ, ಕಾಲೆಲ್ಲ ಮ್ಯಾಲ ಹೋಯ್ತಪ್ಪ. ಇಲ್ಲ, ಇದು ನಿದ್ದೆಗಣ್ಣಿನ ವ್ಯವಹಾರ. ಎಂಥದ್ದೇ ಗೊಂಡಿಗೆ ಎಂಥದ್ದೇ ನಿದ್ರೆ ಬರಲಿ, ಕೈ ಬಳೆ ಕಾಲ್ಗೆಜ್ಜೆಯ ಶಬ್ದ ಕೇಳಿದ ಕ್ಷಣದಲ್ಲಿ ಪಕ್ಕನೆ ಎಚ್ಚರ ಆಗ್ತದೆ. ನನಗೆ ಗೊತ್ತುಂಟು ಅದು. ಆದ್ರೆ ಇವ್ರಿಗೆ ಪಾಪ ಏನ್ ಮಾಡಿದ್ರು ಎಚ್ಚರ ಆಗುವುದಿಲ್ಲ. ಬಹುತೇಕ ತಿರುಗಾಟದ ಅವಧಿಯಲ್ಲಿ ಬಹಳ ನಿದ್ರೆ ಬಿಟ್ಟಿದ್ದಾರೋ ಏನು. ಎಲ್ಲೆಲ್ಲಿ ಸುತ್ತ ಹಾಕಿದಾರೇನ? ಯಾವುದೋ ಎಲ್ಲೆಲ್ಲಿ ಸುತ್ತ ಹಾಕಿದ್ದಾರೇನ? ಜೊತೆಗೆ ನಿದ್ದೆ ಬಿಟ್ಟಿರಲೂಬಹುದು. ಇಷ್ಟೊಂದು ಗಾಢವಾಗಿ ನಿದ್ರಿಸ್ತಾ ಇದ್ದಾರಲ್ಲ, ಬಹುತೇಕ ನಿದ್ರೆ ಬಿಡುವುದೇ ವ್ಯವಹಾರವೋ ಏನು.
ಏನೇ ಹೇಳಿ ನಿದ್ರೆ ಮಾಡಿದ್ದು ನಮಗೂ ಒಂದು ಲೆಕ್ಕದಲ್ಲಿ ಅನುಕೂಲವೇ. ಗಂಟಲು ನೋಡ್ಬೇಕಲ್ಲ. ನನಗೆ ಹೆದರಿಕೆ ಆಗ್ತದೆ. ಹೌದಾ? ನೀವು ಹೇಗೂ ಇಬ್ಬಿಬ್ಬರು ಇದ್ದೀರಿ ಇವತ್ತು. ಒಬ್ಬರು ಇಳಿದು ಹೋಗಿ ಒಂದು ಗಂಟು ನಾವು ತೆಗೆಯೋದಿಲ್ಲ. ಅಲ್ಲ, ಹೆಚ್ಚು ಕಡಿಮೆ ಇನ್ನೇನು ತೊಂದರೆ ಆಗುದಿಲ್ಲ. ನೀವು ನೀವು ನೋಡಿದ್ರೆ ಅರ್ಥ ಆಗ್ತದೆ. ಕೆಲವು ಗಂಟಿ ಕೈ ಹಾಕಿ ಸುದ್ದಿಯೇ ಇಲ್ಲಪ್ಪ. ಬೇಡ, ನಮ್ಮ ಕೆಲಸ ನಾವೇ ಮಾಡ್ಕೊಡ್ತೀವಿ. ದಾಯಾದಿಗಳಲ್ಲ, ಮಂಗ ಮೇಲೆ ಮೇಲೆ ಕೊಡುತ್ತೇವೆ. ಒಂದು ಹಿಮಾಲಯ ಪರ್ವತ ಹತ್ತಿಳಿದು ಬಂದು ಅನುಭವ ಆಯ್ತು ನೋಡಿ. ಮೈಗೈ ಎಲ್ಲ ಒತ್ತೆ ಆಗೋಯ್ತು. ಯಾರದ್ದು? ಹೋಯ್, ಇದು ಯಾರ್ಯಾರದ್ದು ಅಲ್ಲ, ನಮ್ಮ ಅಪ್ಪಯ್ಯನ ಮುದ್ರಿಕೆ ಉಂಟು. ಹೌದೌದೌದು. ಯಾವತ್ತೂ ಹಾಗೆ ಅಪ್ಪನ ಗಂಟು ಸಿಕ್ಕುವುದಿದ್ರೆ ಮಕ್ಕಳಿಗೆ ಹೊರತಾಗ ಮತ್ತಾರಿಗೂ ಅಲ್ಲ, ಗೊತ್ತಾಯ್ತಾ? ಹಾ, ವಿಷಯ ಏನುಂಟು ಅಂತ ನೋಡುವ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಹೌದಾ? ನಾನು ಹೇಳಿಲ್ವಾ, ನಮ್ಮ ಅಪ್ಪಯ್ಯ ಅಕ್ಷರ ಓದುವಾಗಲೇ ಗೊತ್ತಾಗ್ತದೆ. ಕಪ್ಪು ಕಾಗೆಯೊಂದು ಕೆಸರಿನಲ್ಲಿ ಕುಳಿತು ಬಿಳಿ ಬಟ್ಟೆಯ ಮೇಲೆ ಓಡಾಡಿದ್ರೆ ಹೇಗಾಗ್ತದೆ? ನಿಮ್ಮ ಅಪ್ಪನ ಅಕ್ಷರ ಹಾಗೆ, ನಮ್ಮ ಅಪ್ಪನ ಅಕ್ಷರವೇ ಹಾಗೆ. ಮಕ್ಕಳಿಗಾದ ನಮಗ್ ಬಿಟ್ಟು ಮತ್ತೆ ಯಾರಿಗೂ ಓದ್ಲಿಕ್ಕಾಗುವುದಿಲ್ಲ. ದುಷ್ಟ ಬುದ್ಧಿ. ಸುಪ್ರೇಮದಿಂದ ತನ್ನ ಮಗ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾರ್ಯಂ. ಓ, ನಮ್ಮ ಅಣ್ಣ ಮದನರಾಯರಿಗೆ ಬರೆಸಿದ್ದು ಪತ್ರ ಇದು. ಇವ ಚಂದ್ರಹಾಸ. ಚಂದ್ರಹಾಸ ಹೋಯ್ ಹೋಯ್ ಎಂತ ಆಯ್ತು? ಲೇಖನ. ಹೌದಾ? ಮುಖ ನೋಡಿದ್ರೆ ಅರ್ಥ ಆಯ್ತು. ಚಂದ್ರಹಾಸ ಎನ್ನುವುದು ಇವರ ಹೆಸರಂತೆ. ಚಂದ್ರಹಾಸ ಮಹಾಹಿತನೆ ಮಗೆ. ಗೊತ್ತುಗಳೆಯದೆ ಬಳಿಕ ಬಂದಿವನ ಕುಲವಿತ್ತ ವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಷವ ಕೊಡು ವಿಷವ. ಹಾಯ್, ಏನಾಯ್ತು ನಮ್ಮ ಅಪ್ಪನಿಗೆ? 60 ಕಾರಳು ಮರಳು ಹೇಳಿ ಸುಳ್ಳಲ್ಲ. ಹಾಗಿದ್ರೆ ಹೀಗೆ ಯಾಕೆ ಬರೀತಾರೆ? ಮಹಾಹಿತ ನಮಗೆ ಅಂತ ಬರೆದು ಕೊಡು ವಿಷವ ಅಂತ ಬರೆದ್ರಲ್ಲ, ಯಾಕೆ ಹೀಗಾಯಿತು? ಹಾ, ಏನಾಯ್ತು ಗೊತ್ತಾಯ್ತು? ಅರೆ ಅರೆ ತಪ್ಪಿಗುದೊಂದಕ್ಷರದಿ, ಅರೆ ಅರೆ ತಪ್ಪಿಗುದೊಂದಕ್ಷರದಿ, ಬರುವಾಗವಸರದಿ ಕರಲಾಗವಸರದಿ, ಅರರೆ ತಪ್ಪಿಹುದು ಒಂದಕ್ಷರದಿ, ವಿಷಯೇ ವರಿಪುದೆಂಬ ಭಾವ, ವಿಷಯೇ ವರಿಪು ಎಂಬ ಭಾವ ವಿಷವಾಗಿದೆ ಸೋಗ, ವಿಷವಾಗಿದೆ ಸೋಗ, ಯಸಗೆ ಯತ್ನವಾಗೈವೆ ಇದು ಬಹುತೇಕ ನನಗನಿಸುವುದು ಅವಸರದಲ್ಲಿ ಈ ಕಾರ್ಯ ನಮ್ಮ ಅಪ್ಪನಿಗೆ ಆಗಿದ್ದಿರಬೇಕು. ಇಲ್ಲದೆ ಹೋದ್ರೆ ಮಹಾಹಿತನಾದಂತಹ ನಮಗೆ ಇವ ಇಲ್ಲಿಯವರೆಗೆ ಬಂದಿದ್ದಾನೆ ಅಂತಾದ್ರೆ ಈಗೆಲ್ಲ ವಿಷಯ ಅರ್ಥ ಆಯ್ತು. ಮನೆಯಿಂದ ಹೊರಡುವಾಗಲೇ ಅಪ್ಪನಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದು, ಹಾಯ್, ಮಾವಿನ ಮರಕ್ಕೊಂದು ಏನು ಮಲ್ಲಿಗೆಯ ಬಳ್ಳಿ ಬೇಕು ಅಂತ. ರಾಜಹಂಸಕ್ಕೊಂಡು
ಹೆಣ್ಣು ಹಂಸ ಬೇಕು ಜೊತೆಗಾಗಿ ಅಂತ. ಹಾಗಾಗಿ ನನಗೆ ಅರ್ಥ ಆಯ್ತು. ನಮ್ಮ ಅಪ್ಪ ಹೋಗಿದ್ದು ನನಗೆ ಗಂಡು ನೋಡ್ಲಿಕ್ಕೆ. ಹೌದಪ್ಪ, ಗಂಡು ನೋಡಿದಂತಹ ಅವರು ಅವಸರವಾಗಿ ಲೇಖನವನ್ನು ಬರೆದರು. ವಿಷಯ ಮೋಹಿಸುವಂತೆ ಅಂತ ಆಗಬೇಕಿದ್ದು ವಿಷವ ಮೋಹಿಸುವಂತೆ ಅಂತ ಆಯ್ತು. ನಿಮ್ಮ ವಿಷವ ಮೋಹಿಸುವಂತೆ ಆದ್ರೆ ಉತ್ತರ ಕ್ರಿಯೆ ಆಗ್ತದೆ. ಉತ್ತರ ಕ್ರಿಯೆ ಆಗ್ತದೆ. ಪುಣ್ಯಾತ್ಮ ಈ ಪತ್ರವನ್ನು ಹಿಡಿದುಕೊಂಡು ಹೋಗಿ ನಮ್ಮ ಅಣ್ಣನಿಗೂ ಅಂದ್ಕೊಡ್ಲಿಲ್ಲ ಅವ ಪುಣ್ಯಾತ್ಮ. ಅವ ಹಾಗೇ ಮಾಡುವವನೇ ಅವ. ಹೌದು ಹಾಯ್. ಅದ್ರ ಒಂದು ಏನು ಇದನ್ನ ಸರಿ ಮಾಡ್ಬೇಕಲ್ಲ. ಹೌದು, ಏನ್ ಮಾಡುವ ಒಂದು ಕೆಲಸ ಮಾಡಿ. ಏನು ನಿಮ್ದೊಂದು ಇದು ಲೇಖನಿ ಕೊಡಿ. ಅದು ನಿಮ್ಗೆಲ್ಲ ಕೊಡ್ಲಿಕ್ಕೆ ಇದ್ದಿದ್ದಲ್ಲ. ಬೇಡ ಎಂತ ನಿಮ್ಮ ಹತ್ರ ಕೇಳುವುದಿಲ್ಲ ನಾನು. ಕಾರಣ ಏನು ಗೊತ್ತುಂಟ? ಏನು? ನಿಮ್ಮ ಲೇಖನಿಯನ್ನ ತೆಗೆದುಕೊಳ್ಳುವುದು ನಾನು. ಆಮೇಲೆ ಮತ್ತೆ ಮೊಸಿ ಇಲ್ಲ ಅಂತ ನನಗೆ ಗೊತ್ತಾಗುವುದು. ಅದೆಲ್ಲ ಯಾರಿಗೂ ಬೇಕು? ಲೇಖನಿಯಲ್ಲಿ ಮೊಸಿ ಉಂಟು ಅಂತಾದ್ರೂ ಕೊಡುವುದಕ್ಕೆ ಧೈರ್ಯ ಏನು ಕಡಿಮೆ ಇರ್ತದ? ನಿಮ್ಗೆ ಧೈರ್ಯ ಇಲ್ಲ ಯಾಕೆ? ನಿಮ್ ಲೇಖನಿ ಅಲ್ಲ, ನಾವು ಕೊಟ್ಟರು ಲೇಖನಿ ಇಲ್ಲೇ ಕಡಿಯೋದು ಇಲ್ಲ ಆಗ್ತದೆ. ಹಾಗಾಗಿ ಬೇಡ, ನಾನು ಕೆಲಸ ಮಾಡ್ತೇನೆ. ನೋಡಿದ್ರ ಕೈಯಲ್ಲಿ ಉದ್ದವಾದ ಉಗುರನ್ನು ಬೆಳೆಸಿದ್ದೇನೆ. ಯಾಕೆ? ಇಂಥ ಕಾರ್ಯಕ್ಕೆ ಸಹಾಯ ಆಗಬೇಕು ಅಂತ. ನಮ್ಮ ಯಾವತ್ತು ಬೈಯುವುದು ಏ ವಿಷಯ ಅಷ್ಟೆಲ್ಲ ಉದ್ದ ಯಾಕೆ ಉಗುರು ಬಿಡುವುದು ಅಂತ. ಇವತ್ತು ಪ್ರಯೋಜನಕ್ಕೆ ಬಂತು ನೋಡಿ. ಕಣ್ಣಿಗೆ ದಪ್ಪ ಕಾಡಿಗೆಯನ್ನ ಲೇಪಿಸಿಕೊಂಡಿದ್ದೇನೆ. ಉಗುರಿನಿಂದ ಕಾಡಿಗೆಯನ್ನ ತೆಗೆದು ವಿಷವ ಇದ್ದದ್ದನ್ನ ವಿಷಯ ಎನ್ನುವ ಹಾಗೆ ತಿದ್ದಿ ಬಿಡ್ತೇನೆ. ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರ ಒಪ್ಪುದು. ಸರಿ, ಈಗ ಸರಿ ಆಯ್ತು ನೋಡಿ. ಹೌದಾ? ನಾನು ನನ್ನ ಊರಿಗೆ ಅಲ್ಲ, ಪ್ರಪಂಚದಲ್ಲಿರುವಂತ ಎಲ್ಲ ಹೆಣ್ಮಕ್ಳಿಗೆ ಹೇಳುವುದು ಇದು ಒಂದೇ ಒಂದು ಏನು, ಯಾರು ಆಲೋಚನೆ ಮಾಡಬೇಡಿ. ಎಲ್ಲ ಕೈ ತುಂಬಾ ಉಗುರು ಬೆಳೆಸಿ ಉದ್ಯೋಗಕ್ಕೆ ಬರ್ತದೆ. ಇದು ತೆಗಿಲಿಕ್ಕೆಂತೂ ತೆಗೆದುಬಿಟ್ಟೆ. ಇದು ಎಲ್ಲಿತ್ತು ಅಲ್ಲ ಇಡ್ಬೇಕಲ್ಲ. ಏನು ತೆಗಿಲಿಕ್ಕೆಂತೂ ಬರಲಿಲ್ಲ, ನಿಮ್ಗೆ ಇಡ್ಲಿಕ್ಕೂ ಇಲ್ಲ, ಎರಡೂ ಬರುವುದಿಲ್ಲ ನನಗೆ. ನೀನೇ ಒಂದು ಧೈರ್ಯ ಮಾಡಿ. ಕುಲದೇವರು ರಕ್ಷಿಸಿ ಬಿಟ್ಟ ನೋಡಿದ್ರ. ಸುಂದರ ತವ ಮುಖ ಎಂದಿಗೆ, ಸುಂದರ ತವ ಮುಖ ಎಂದಿಗೆ ತೋರುವೆ, ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲೆ ಸುಮಗಂಧಿನಿ ಸಖಿಯರ ವೃಂದವ ಸೇರುತ್ತಲೇ. ಸುಂದರ ತವ ಮುಖ ಎಂದಿಗೆ ತೋರುವೆ, ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲೆ ಸುಮಗಂಧಿಯು ಬೇಗ